ಹಾಯ್ ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇದ್ದೀರಿ ತಂದೆ ಮಗಳನ್ನೇ ಕೊಂದೋಗೈತೆ. ಇದು ಆಬ್ವಿಯಸ್ಲಿ ಎಲ್ಲರೂ ಕೇಳಿದ್ದೀರಿ, ಎಲ್ಲರೂ ನೋಡಿದ್ದೀರಿ. ಬಟ್ ಅದರ ಹಿಂದಿಂದು ಸ್ಟೋರಿ ಏನು ಎಂತ, ಈ ಒಂದು ಹೆಣ್ಣನ್ನು ಆ ತಂದೆ ಯಾಕೆ ಕೊಂದ, ತನ್ನ ಒಂದು ತಂದೆ ತನ್ನ ಸ್ವಂತ ಮಗಳನ್ನು ಯಾಕೆ ಕೊಂದ ಅನ್ನೋದು ಸತ್ಯ ನಿಮಗೆ ಗೊತ್ತಾಗಬೇಕು. ಎಲ್ಲರೂ ಹೇಳ್ತಿದ್ದಾರೆ ಎಸ್ ಅವ್ರು ಮಾಡಿದ ತಪ್ಪು. ಯಾಕೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ಯಾಕೆ ಆ ತಂದೆ ತನ್ನ ಮಗಳನ್ನೇ, ಅದು ಗರ್ಭಿಣಿಯಾದ ಮಗಳನ್ನೇ ಕೊಂದ ಅನ್ನೋ ಸ್ಟೋರಿ ಇವತ್ತು ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಮದುವೆ ಆಗಿ 1 ವರ್ಷ ಆದಮೇಲೆ ಅವನು ಆ್ಯಕ್ಚುಲಿ ಇರೋದು ಹುಬ್ಬಳ್ಳಿಯಲ್ಲಿ. ಆದರೆ ಅವನು ತನ್ನ ಹೆಂಡತಿನ ಕರ್ಕೊಂಡು ಬೇರೆಯವರಿಗೆ ಹೋಗಿದ್ದ. ಸೊ ಹೋದ್ಮೇಲೆ ಅವನು ಸುಮ್ಮನೆ ತನ್ನ ಪಾಡಿಗೆ ತಾನು ಇರೋದು ಬಿಟ್ಟು, ತಾನಾಯಿತು ತನ್ನ ಹೆಂಡತಿ ಆಯಿತು ಇರೋದು ಬಿಟ್ಟು, ಆದರೆ ಈ ವ್ಯಕ್ತಿ ಏನು ಮಾಡ್ಯಾನು, ಮದುವೆ ಮಾಡಿಕೊಂಡು ಹೆಂಡತಿ ಪ್ರೆಗ್ನೆಂಟ್ ಅದಾಳ ಅಂತ ಹೇಳ್ಕೊಳ್ಳೆ ತಾಯಿ ಮನೆಗೆ, ಅಂದರೆ ಆ ಒಂದು ಗಂಡಿನ ತಾಯಿ ಮನೆಗೆ ಕರ್ಕೊಂಬಂದಾಳು. ಒಬ್ಬನಿಗೆ ನೋಡ್ಕೊಳಕ್ಕಾಗಲ್ಲ ನನ್ನ ಹೆಂಡ್ತಿನ ಅಂಥೇಳಿ, ನನ್ನ ತಾಯಿ ಚಲೋ ನೋಡ್ಕೊತಾಳೆ ಅಂಥೇಳಿ ಹುಬ್ಳಿಗೆ ಕರ್ಕೊಂಬಂದಾನ. ಅದು ಎಲ್ಲಿ, ನೇಕಾರ್ ನಗರ ಹತ್ತಿರ ಅವ್ರ ಮನೆ ಇರೋದು ಹುಬ್ಳಿಯಲ್ಲಿ. ಕರ್ಕೊಂಡು ಬಂದ ತಕ್ಷಣ ಸುಮ್ಮನೆ ಇರಬೇಕಿಲ್ಲ ಇವನು ಏನು ಮಾಡಿದ್ದಾನೆ, ಆ ಹೆಣ್ಣಿನ ತಾಯಿ ತಂದೆ ಮನೆ ಹತ್ತಿರ ಹೋಗ್ಬಿಟ್ಟು ಹಾರ್ನ್ ಹಾಕೋದು, ರೇಗಿಸೋದು, ನೋಡು ನಿನ್ನ ಮಗಳನ್ನ ಹೆಂಗೆ ಕರ್ಕೊಂಡು ಹೋದೆ, ನೋಡು ನಿನ್ನ ಮಗಳು ಹೆಂಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಈ ರೀತಿ ಅವರ ಮನೆ ಹತ್ತಿರ ಬಂದು ಅಸಭ್ಯವಾಗಿ ಮಾತಾಡಿದ್ದಾಯಿತು. ಮತ್ತು ಅವಳ ಜೊತೆ, ಆ ಒಂದು ಮನೆಯವರ ಮಂದಿ ಜೊತೆ, ಜನರ ಜೊತೆ ಯಾವ ರೀತಿ ಮಾತಾಡಿದ್ದಾಯಿತು. ಇದೆಲ್ಲ ಕೇಳಿ ಅಕ್ಕಪಕ್ಕ, ಇವಾಗ ಒಂದು ಹಳ್ಳಿ ವಾತಾವರಣ ಅಂದಾಗ ನಿಮಗೆ ಗೊತ್ತಿರ್ತದೆ ಏನಂತಿರ್ತದೆ, ಅಕ್ಕಪಕ್ಕ ಮನೆಯವರು ಇರ್ತಾರೆ, ಮೊದಲೇ ಅವಮಾನ ಆಗಿರ್ತದೆ ಮಗಳು ಓಡಿ ಹೋಗಿದ್ದಾಳಂದ್ರೆ. ಅಂಥದ್ರೊಳಗೆ ಮತ್ತೆ ಅವನಿಗೆ ಅವಮಾನ ಮಾಡಕತ್ತಾನಂತಂದ್ರೆ ತಂದೆಗೆ, ಯಾವ ತಂದೆಗೆ ರೋಷ ಕುದಿಯಲ್ಲ, ಯಾವ ತಂದೆಗೆ ಕೋಪ ಬರೋಂಗಿಲ್ಲ. ಮಾಡಿದಾನ ಆಯಿತು ತಪ್ಪು. ಫಸ್ಟ್ ಆಫ್ ಆಲ್ ಓಡಿ ಹೋಗಿ ಮದುವೆ ಮಾಡ್ಕೊಂಡಿದ್ದು ಫಸ್ಟ್ ತಪ್ಪು. ಅವ್ರದ್ದು ಏಜ್ ಏನು ರೀ, ಭಾಳ ಅಂದರೆ ಒಂದು 17 ವಯಸ್ಸು, 17-18 ವಯಸ್ಸು. ಅವರು ಓಡಿ ಹೋಗಿ ಮದುವೆ ಆಗಿದ್ದಾರೆ. ಆಯಿತು, ಸಾಯಲಿ ಆಗಲಿ, ಆದಮೇಲೆ ಆದರೂ ಚೆನ್ನಾಗಿರ್ಬೇಕಾ, ಅದನ್ನು ಬಿಟ್ಟು ನಾವು ಹಾಗಿದ್ದೀವಿ ಹೀಗಿದ್ದೀವಿ ಅಂಥೇಳಿ ಮನೆ ಮುಂದೆನೇ, ಆ ಒಂದು ಹೆಣ್ಣು ಮನೆ ಮುಂದೆನೇ ಬಂದು ಅವ್ರ ತಂದೆ ತಾಯಿಗೆ ಆ ಥರ ಮಾಡುವಾಗ ಆ ತಂದೆ ತಾಯಿಗೆ ಎಷ್ಟೇ ಅವಮಾನ ಆಗಿರಬೇಡ, ಎಷ್ಟು ಅವಮಾನ ಆಗಿರಬೇಡ. ಒಂದು ಸ್ವಲ್ಪ ಥಿಂಕ್ ಮಾಡಿದಾನ ಇವನು. ಆ ಒಂದು ಕೋಪಕ್ಕೆ ಎದ್ದು ಆ ಒಂದು ವ್ಯಕ್ತಿ ಆ ಒಂದು ಹೆಣ್ಣನ್ನು, ಆ್ಯಕ್ಚುಲಿ ತನ್ನ ಮಗಳನ್ನು ಕೊಲೆ ಮಾಡೋಕ್ಕೆ ಹೋಗಿದ್ದಿಲ್ಲ ಅವನು, ಏನೋ ಕೋಪದಲ್ಲಿ ಮಾತಾಡಿ ಬಂದು ಆಯಿತು ಅಂಥೇಳಿ ಅಂದ್ಕೊಂಡು ಹೋಗಿದ್ದ ವ್ಯಕ್ತಿ ಕೊಲೆ ಮಾಡೋಕ್ಕೆ ಹಿಂತಿರುಗಿದಾನಂತಂದ್ರೆ ಇದು ನಿಜವಾಗ್ಲೂ ಅವನ ಮನಸ್ಸಲ್ಲಿ ಎಷ್ಟು ನೋವು, ಎಷ್ಟು ಕೋಪ. ನಿಜವಾಗ್ಲೂ ಅವನು ಭಾಳ ಅಂದರೆ ಭಾಳ ದೊಡ್ಡ ತಪ್ಪು ಮಾಡ್ದ, ತನ್ನ ಮಗಳನ್ನು ಕೊಲೆ ಮಾಡಿಬಿಟ್ಟು. ಏನೋ ಬೈದು ಬಿಡ್ಬೋದಿತ್ತೇನೋ, ಆದರೆ ಅವನು ತನ್ನ ಒಂದು ಅಸ್ತ್ರನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟ. ಸೊ ಇದು ನಿಜವಾದ ನಡೆದ ಘಟನೆ. ಯಾವುದೇ ಆಗಲಿ ತಂದೆ ತಾಯಿಗೆ ನೋವು ಮಾಡಿಬಿಟ್ಟು ಮಕ್ಕಳು ಓಡಿ ಹೋಗೋದು, ಅವ್ರ ಮರ್ಯಾದೆ ಕಳೆಯೋ ಕೆಲಸ ಮಾಡಬೇಡ್ರಿ. ಕಾಯಿರಿ, ಒಪ್ಪಲಿಲ್ಲ ಒಪ್ಪಿಸ್ರಿ, ಆದರೆ ತಂದೆ ತಾಯಿ ಮರ್ಯಾದೆ ಕಳೆ ಹೋಗಬೇಡ್ರಿ. ಏನು ರೀ, 3-4 ವರ್ಷದ ಪ್ರೀತಿಗಿಂತ ಅಪ್ಪ ಅಮ್ಮ 20 ವರ್ಷ ಸಾಕಿರ್ತಾರೆ ರೀ. ಅಂಥ ಪ್ರೀತಿಗಿಂತ 3 ವರ್ಷದ ಪ್ರೀತಿ ಹೆಚ್ಚಾ? ಒಂದು ದಿನ ತಂದೆ ತಾಯಿ ಕಣ್ಣೊಳಗಿಟ್ಟು ನೋಡ್ರಿ, ಅವ್ರ ಕನಸು ಎಷ್ಟು ದೊಡ್ಡದೈತಿ. ನನ್ನ ಮಗ ಓದ್ಬೇಕು ಚಲೋ ತಂಗ, ನೌಕರಿ ಹಿಡ್ದವನ ಜೀವನ ಚಲೋ ಇರಬೇಕು, ನನ್ನ ಮಗಳು ಚಲೋ ತಂಗ ಜೀವನ ಮಾಡುವಷ್ಟು ಇರಬೇಕಕ್ಕಿ ಅಂಥೇಳಿ ಕನಸನ್ನು ಕಟ್ಟಿರ್ತಾರೆ ರೀ. ಆ ಕನಸನ್ನು ಒಂದು ಕ್ಷಣದಾಗ ನುಚ್ಚು ನೂರು ಮಾಡ್ತಿರಲ್ಲ, ತಂದೆ ತಾಯಿ ಮನಸ್ಸು ಹೆಂಗ್ರಿ ತಡ್ಕೊತೈತಿ? ಯೋಚನೆ ಮಾಡಿ ನೋಡ್ರಿ. ಅಪ್ಪ ಅಮ್ಮನ ಪ್ರೀತಿಗಿಂತ ಇನ್ಯಾರ ಪ್ರೀತಿನೂ ದೊಡ್ಡದಲ್ಲ ರೀ. ಸಾಧ್ಯ ಆದರೆ ಒಪ್ಪಿಸ್ಲಕ್ಕೆ ಆಗಲಿಲ್ಲ ಅಂದರೆ ಕಾಯಿರಿ. ಅಷ್ಟು ಕಠೋರ ಮನಸ್ಸು ಇರಂಗಿಲ್ಲಲ್ಲ ತಂದೆ ತಾಯಿದು. ಯೋಚನೆ ಮಾಡಿ, ಈ ಥರ ಮರ್ಯಾದೆ ಕಳೆಯೋ ಕೆಲಸ ಮಾಡಿಬಿಟ್ಟು ಆಮೇಲೆ ತಂದೆನೇ ಏನೋ ಮಾಡ್ದ, ತಾಯಿನೇ ಏನೋ ಮಾಡ್ದ ಅಂಥೇಳಿ ಅನ್ನೋಕೆ ಯೋಚನೆ ಮಾಡಿರಿ. ಸೊ ನಾ ಹೇಳ್ತೀನಿ, ತಂದೆದು ತಪ್ಪಿಲ್ಲ ಅಂತ ನಾ ಹೇಳ್ತಾ ಇಲ್ಲ, ಆದರೆ ತಂದೆ ಅಷ್ಟು ಕೆಟ್ಟ ನಿರ್ಧಾರ ತೊಗೋಬೇಕಂದಾಗ ಆ ತಂದೆ ಮನಸ್ಸು ಎಷ್ಟು ನೋವಾಗಿರ್ತದೆ ಅನ್ನೋದು ಒಂಚೂರು ಯೋಚನೆ ಮಾಡಿರಿ. ನೀವು ತಂದೆ ಸ್ಥಾನಕ್ಕೆ ಬರ್ತೀರಿ ಮುಂದೊಂದು ದಿನ, ತಾಯಿ ಸ್ಥಾನಕ್ಕೆ ಬರ್ತೀರಿ ಮುಂದೊಂದು ದಿನ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಬಟ್ ಅದ್ರ ಹಿಂದಿನ ಸತ್ಯನೂ ಕೂಡ ಅರ್ಥ ಮಾಡ್ಕೊಳ್ರಿ. ಸೊ ಈ ಒಂದು ವಿಡಿಯೋ ಮೂಲಕ ತಿಳಿಸೋದಂದೇ, ತಂದೆ ತಾಯಿಗೆ ಮನಸ್ಸಿಗೆ ನೋವು ಮಾಡಿಬಿಟ್ಟು ಯಾವ ಮಗನೂ ಉದ್ಧಾರ ಆಗಿಲ್ಲ ರೀ. ಸಾಧ್ಯ ಒಪ್ಪಿಸೋಕ್ಕೆ ಪ್ರಯತ್ನ ಪಡ್ರಿ, ಆಗಲಿಲ್ಲ ಅಂದರೆ ಕಾಯಿರಿ. ತಂದೆ ತಾಯಿ ಮನಸ್ಸು ಅಷ್ಟು ಕಠೋರ ಇರೋಂಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನಾನು ವೀಡಿಯೋನ ನೋಡಿದ್ದಕ್ಕೆ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾರು